ನೋಡಿ, ನಮ್ಮ ಶರೀರದಲ್ಲಿ ಎರಡು ಹೃದಯಗಳಿದೆ ಆಕ್ಚುಲಿ. ಮೊದಲನೇದು ಎಲ್ರಿಗೂ ಗೊತ್ತು ಅಲ್ವಾ, ಎದೆಯಲ್ಲಿ ಇರ್ತದೆ, ಹಾರ್ಟ್ ಪಂಪ್ ಮಾಡ್ತದೆ. ಮೀನ್ ಖಂಡ ಗೊತ್ತಲ್ವಾ ನಿಮ್ಗೆ? ಮೀನ್ ಖಂಡದಲ್ಲಿ ಒಂದು ಸೋಲಿಯಸ್ ಮಸಲ್ ಅಂತ ಬರ್ತದೆ. ಅದನ್ನ ನಾವು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ. ಯಾಕೆ? ಯಾಕೆಂದ್ರೆ ಗುರುತ್ವಾಕರ್ಷಣೆ, ಬ್ಲಡ್ ಎಲ್ಲ ಕಾಲಿಗೆ ಹೋಗ್ತದೆ, ಕಾಲಿಂದ ಮೇಲೆ ಬರ್ಬೇಕಲ್ಲ, ಅದಕ್ಕೆ ಇದು ಸೋಲಿಯಸ್ ಪಂಪ್ ಮಾಡ್ತದೆ. ಪಂಪ್ ಮಾಡಿದಾಗ ಡಿಆಕ್ಸಿಜನೇಟೆಡ್ ಬ್ಲಡ್, ಕೆಟ್ಟ ರಕ್ತ ಅಂತೀವಲ್ವಾ, ಅದು ಹೃದಯಕ್ಕೆ ಬಂದು ಹೃದಯದಿಂದ ಎಲ್ಲ ಕಡೆಗೆ ಏನೋ ಸಂಚಾರ ಆಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ರೆಗ್ಯುಲರ್ ಆಗಿ ವಾಕ್ ಮಾಡಿ. ಅದನ್ನ ಆಕ್ಟಿವ್ ಇಡ್ಲಿಕ್ಕೆ ವಾಕ್ ಮಾಡಬೇಕು. ರನ್ ಮಾಡಿದ್ರು ಅದನ್ನು ಅನುಕೂಲ ಆಗ್ತದೆ, ಬಸ್ಕಿ ಹೊಡೆದ್ರೆ ಆಗುತ್ತೆ. ಇದರ ಜೊತೆಗೆ ಇನ್ನೊಂದೇನಂದ್ರೆ ಸೋಲಿಯಸ್ ಪುಷಪ್ಸ್ ಅಂತ ಕರಿತೀವಿ. ಏನಿದು ಸೋಲಿಯಸ್ ಪುಷಪ್ಸ್? ಸಿಂಪಲ್, ಈ ತರ ಕೂತ್ಕೋಬೇಕು, ಕಾಲನ್ನ ನೆಲದ ಮೇಲೆ ಇಟ್ಕೋಬೇಕು ಫ್ಲಾಟು. ಆಮೇಲೆ ಕಾಲಿನ ತುದಿ ಹಾಗೆ ಇಟ್ಕೊಂಡು ಬರೀ ಇಮ್ಮಡಿ ಅಷ್ಟೇ ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಎತ್ತೋದು ಇಳಿಸೋದು, ಎತ್ತೋದು ಇಳಿಸೋದು. ಇದನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಸೋಲಿಯಸ್ ಮಸಲ್ ಆಕ್ಟಿವ್ ಆಗ್ತದೆ. ಅದು ಆಕ್ಟಿವ್